ಇಲ್ಲಿವರೆಗೆ ನಾವು ವೃತ್ತ ಅಂದ್ರೇನು, ವೃತ್ತದ ತ್ರಿಜ್ಯ ಅಂದ್ರೇನು, ವೃತ್ತದ ವ್ಯಾಸ ಅಂದ್ರೇನು, ವೃತ್ತದ ಜ್ಯಾ ಅಂದ್ರೇನು ಎನ್ನುವಂತಹ ಈ ಎಲ್ಲ ಅಂಶಗಳ ಬಗ್ಗೆ ಕಲ್ತಿದ್ದೀವಿ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಈ ವೃತ್ತದ ಜ್ಯಾ ಇದರ ಬಗ್ಗೆ ಈ ಹಿಂದೆ ಕೇಳದೇ ಇರುವಂತಹ ಕೆಲವೊಂದು ಕುತೂಹಲಕರ ಅಂಶಗಳಿವೆ. ಅದನ್ನ ಈಗ ಗಮನಿಸೋಣ. ನಮ್ಗೆ ವೃತ್ತದ ಜ್ಯಾ ಅಂದ್ರೆ ಏನು ಅಂತ ಗೊತ್ತಿದೆ. ಒಂದು ವೃತ್ತವನ್ನು ತೆಗೆದುಕೊಳ್ಳಿ, ಅದರ ಮೇಲೆ ಯಾವುದೇ ಎರಡು ಬಿಂದುಗಳನ್ನು ಸೇರಿಸಿದಾಗ ನಮಗೆ ಸಿಗುವಂತಹ ರೇಖೆಗೆ ನಾವು ಜ್ಯಾ ಅಂತ ಕರಿತೀವಲ್ವಾ. ಹಾಗಾಗಿ ಈಗ ನಾವು ಒಂದು ವೃತ್ತವನ್ನು ತೆಗೆದುಕೊಳ್ಳೋಣ. ಅದರ ಮೇಲೆ ಎ ಮತ್ತೆ ಬಿ ಎನ್ನುವಂತಹ ಯಾವುದೇ ಎರಡು ಬಿಂದುಗಳನ್ನು ನಾವು ಗುರುತಿಸ್ತೀವಿ. ಈಗ ಎ ಬಿ ಅನ್ನ ಸೇರಿಸಿ ನಾವು ಒಂದು ಸರಳ ರೇಖೆಯನ್ನ ಪಡೆದುಕೊಂಡ್ರೆ ಆ ಸರಳ ರೇಖೆ ಎ ಬಿ, ಇದಕ್ಕೆ ನಾವು ವೃತ್ತದ ಜ್ಯಾ ಅಂತ ಕರಿತೀವಿ ಅಲ್ವಾ. ಈಗ ಒಂದು ವೇಳೆ ನಾವು ವೃತ್ತದ ಕೇಂದ್ರ ಓ ಇಲ್ಲಿಂದ ವೃತ್ತದ ಜ್ಯಾ ಎ ಬಿ ಇದಕ್ಕೆ ಲಂಬವಾಗಿರುವ ಹಾಗೆ ಒಂದು ರೇಖೆಯನ್ನ ಎಳೆದ್ರೆ ಏನಾಗಬಹುದು? ಚಿತ್ರವನ್ನು ಗಮನಿಸಿ. ಅಲ್ಲಿ ಎ ಬಿ ಎನ್ನುವಂತಹ ವೃತ್ತದ ಜ್ಯಾ ಇದಕ್ಕೆ ವೃತ್ತದ ಕೇಂದ್ರ ಓ ಇಲ್ಲಿಂದ ಒ ಪಿ ಎನ್ನುವಂತಹ ರೇಖೆಯನ್ನ ಎ ಬಿಗೆ ಲಂಬವಾಗಿರುವ ಹಾಗೆ ಎಳೆಯಲಾಗಿದೆ. ಇದರ ಅರ್ಥ ಏನು ಅಂದ್ರೆ ಒ ಪಿ ಮತ್ತು ಎ ಬಿ ಇವುಗಳ ನಡುವೆ ಇರುವಂತಹ ಕೋನ 90 ಡಿಗ್ರಿ ಇದೆ ಅಂತ ನಾವು ಹೇಳ್ಬೋದು. ಪ್ರಿಯ ವಿದ್ಯಾರ್ಥಿಗಳ ನೆನಪಲ್ಲಿ ಇಡಿ, ಒಂದು ವೇಳೆ ನಾವು ವೃತ್ತದ ಕೇಂದ್ರದಿಂದ ಯಾವುದೇ ವೃತ್ತದ ಜ್ಯಾಗೆ ನಾವು ಲಂಬವಾಗಿರುವಂತಹ ರೇಖೆಯನ್ನು ಎಳೆದ್ರೆ ಆ ರೇಖೆ ವೃತ್ತದ ಜ್ಯಾ ಇದೆಯಲ್ವಾ ಅದರ ಮಧ್ಯಭಾಗದಲ್ಲಿ ಹಾದು ಹೋಗುತ್ತೆ. ಇದರ ಅರ್ಥ ಪಿ ಬಿಂದು ಇದೆಯಲ್ವಾ ಅದು ಎ ಬಿ ಎನ್ನುವಂತಹ ಜ್ಯಾದ ಮೇಲೆ ಇದೆ. ಪಿ ಬಿಂದು ಎ ಬಿಯ ಮಧ್ಯಭಾಗದಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಇಲ್ಲಿ ಪಿ ಬಿಂದು ಉಂಟು ಮಾಡಿರುವಂತಹ ಎರಡು ಭಾಗಗಳು ಎ ಪಿ ಮತ್ತೆ ಪಿ ಬಿ ಇವುಗಳ ಅಳತೆ ಸಮನಾಗಿದೆ ಅಂತ ಹೇಳ್ಬೋದು. ಹೌದು ವಿದ್ಯಾರ್ಥಿಗಳೇ, ಇದನ್ನೇ ನಾವೀಗ ಒಂದು ಪ್ರಮೇಯದ ರೂಪದಲ್ಲಿ ಹೇಳ್ಬೋದು. ಯಾವುದೇ ವೃತ್ತದ ಕೇಂದ್ರದಿಂದ ಜ್ಯಾಗೆ ಎಳೆದಿರುವಂತಹ ಲಂಬವು ಜ್ಯಾವನ್ನ ಅರ್ಧಿಸುತ್ತದೆ ಅಂತ ಹೇಳ್ಬೋದು. ಇಲ್ಲಿ ಒಪಿ ಎನ್ನುವಂತಹ ಲಂಬ ರೇಖೆ ಜ್ಯಾವನ್ನ ಅರ್ಧಿಸುತ್ತಾ ಇದೆ. ಅಂದರೆ ಎ ಬಿಯನ್ನ ಎರಡು ಸಮಭಾಗಗಳಾಗಿ ಸಮನಾದ ಅರ್ಧ ಅರ್ಧ ಭಾಗಗಳಾಗಿ ಮಾಡ್ತಾ ಇದೆ ಅಂತ ನಾವು ಹೇಳ್ಬೋದು. ಈಗ ಇದೇ ವಾಕ್ಯದ ವಿಲೋಮ ರೂಪವನ್ನು ಕೂಡ ನಾವು ಹೇಳ್ಬೋದು. ಹೇಗೆ? ಒಂದು ವೇಳೆ ನಾವು ವೃತ್ತದ ಕೇಂದ್ರ ಓ ಇದರಿಂದ ವೃತ್ತದ ಜ್ಯಾ ಎ ಬಿ ಇದಕ್ಕೆ ಎಳೆದಿರುವಂತಹ ರೇಖೆ ಒಂದು ವೇಳೆ ಎ ಬಿಯ ಮಧ್ಯಭಾಗದಿಂದ ಹಾದು ಹೋದರೆ ಆ ಒಂದು ರೇಖೆ ಎ ಬಿಗೆ ವೃತ್ತದ ಜ್ಯಾಗೆ 90 ಡಿಗ್ರಿಯಲ್ಲಿ ಇರಬೇಕು, ಅಂದರೆ ಅದಕ್ಕೆ ಲಂಬವಾಗಿರಬೇಕು ಅಂತ ನಾವು ಹೇಳ್ಬೋದು. ಹೌದು ವಿದ್ಯಾರ್ಥಿಗಳೇ, ಇದನ್ನ ಕೂಡ ಒಂದು ಪ್ರಮೇಯದ ಮೂಲಕ ನಾವು ವೃತ್ತದ ಜ್ಯಾವನ್ನ ಅರ್ಧಿಸುವಂತೆ ವೃತ್ತದ ಕೇಂದ್ರದ ಮೂಲಕ ಎಳೆದಂತಹ ರೇಖೆಯು ಜ್ಯಾಗೆ ಲಂಬವಾಗಿರುತ್ತದೆ ಅಂತ ನಾವು ಹೇಳ್ಬೋದಾಗಿದೆ. ಈ ರೀತಿ ವಿದ್ಯಾರ್ಥಿಗಳೇ, ವೃತ್ತದ ಕೇಂದ್ರದಿಂದ ಎಳೆದಂತಹ ಲಂಬ ರೇಖೆ ಮತ್ತು ವೃತ್ತದ ಜ್ಯಾ ಇವುಗಳ ನಡುವೆ ಇರುವಂತಹ ಸಂಬಂಧ ನಿಮಗೀಗ ಅರ್ಥ ಆಗಿದೆ.